ಶಾರದಕಯ್ಯ ಊಟ ಆಯ್ತೆ? ಉಂಡು ಅಮ್ಮ, ಈಗಿನ ಇದೇ ತಾನೇ ಉಂಡು ನಾನು ವಾರಕ್ಕೆ ಬಂದೆ. ಏನು ಸಾರು ಮಾಡಿದ್ದೆ ನೀನು? ಅಕ್ಕಿ ರೊಟ್ಟಿ ಮಾಡಿದ್ದೆ ಕಣಕ. ಅಕ್ಕಿ ರೊಟ್ಟಿ ಮಾಡಿ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ. ಮಧ್ಯಾಹ್ನಕ್ಕೆ ರಾತ್ರಿ ಸ್ವಲ್ಪ ಸಾಂಬಾರು ಐತೆ, ರಾತ್ರಿ ಮಾಡಿದ್ನ ಮೊಳಕೆ ಕಾಳುಳಿ ಐತೆ. ಸ್ವಲ್ಪ ಅನ್ನ ಮಾಡ್ಕೊಂಬಂದು ಆಮೇಲೆ ಬೈನಾಗ್ತೀರ ಏನಾನ ಮಾಡೋದು ಅಂತ ಹೇಳಿ ಅದಕ್ಕೆ ನಿಮ್ಮ ಮತ್ತಾಗ ಇಲ್ಲಿ ನೆಳ್ಳಿತ್ತಲ್ಲ, ಈ ಮರದ ನೆರಳು ಮಾವಿನ ಗಿಡದ ನೆರಳು ಹಂಗೆ ತಣ್ಣಗಿರುತ್ತಿಲ್ಲ. ಅದಕ್ಕೆ ಬಂದೆ. ಉಂಡಾಳೆ ಒಂದು ಸ್ವಲ್ಪ ಸೆಕೆ ಆದಂಗೆ ಆಗುತ್ತೆ. ಗಾಳಿ ಮತ್ತು ಗಾಳಿಗೆ ಏನು ಕುಕ್ಕಂತೀವಿ, ಬಾ ಒಳಾಕಿ. ಆ ಸೈಡದ ಗಾಳಿ ಹಂಗೆ ತೀಡುತ್ತೆ. ಬಾ ಒಳಾಕಿ. ಅವನಕ್ಕ ಸಖತ್ ಗಾಳಿ ಅಲ್ಲ ಇವಾಗ. ಸೆಡಲ್ಲ ಅದಕ್ಕೆ ನೋಡಪ್ಪ. ಸೆಡದ ಗಾಳಿ ಎಲ್ಲ ಹೆಂಗೆ ಬೀಸೋದು, ಕಾಲಕ್ಕೆ ಸರಿಯಾಗಿ ಕಾಲ ಹೆಂಗೆ ಬದಲಾಗುತ್ತೆ ಎಂಬಂಗಾಗುತ್ತೆ. ತಲೆನೋ ಯಾಕ ನೋಡಿರಿ, ಹೆಂಗೆ ಟೈಮ್ ಸರಿಯಾಗಿ ಏನಾಗಬೇಕಾ, ಯಾವ ಕಾಲಕ್ಕೆ ಏನಾಗಬೇಕಾ ಅದು ಹಾಗೆ ಆಗುತ್ತೆ. ನಮ್ಮ ಅದೆಲ್ಲ ಕಾಲಕ್ಕೆ ತಕ್ಕನಂಗೆ ಬದಲಾಗ್ತಾ ಇರುತ್ತೆ. ಯಾವ ಕಾಲ ಬರ್ಬೇಕು ಆ ಕಾಲ ಬಂದರೆ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಹೆಂಗೆಲ್ಲ ಬದಲಾಗುತ್ತೆ. ಹಂಗೆ ಮತ್ತೊಂದ್ಸರಿ ನೆನೆಸ್ಕೊಂಡ್ರೆ ಇದೆಲ್ಲ ಹೆಂಗೆ ಬದಲಾಗುತ್ತೆ ಎಂಬಂಗಾಗುತ್ತೆ. ಇಲ್ಲೇ ಇದ್ದಾಳೆ ಬಾರಜ್ಜ, ಇಲ್ಲಿ ಶಾರದಮ್ಮ ಮಂತ ಕುಕ್ಕಂಡವಳೆ. ನಮ್ಮ ಅಜ್ಜ ಅಲ್ಗೋಗ್ಯ ನೋಡಿಕೊಂಡು ಮಂತಕ್ಕೆ. ಇಲ್ಲಿ ಶಾರದಮ್ಮ ಮಂತ ಕುಕ್ಕಣೈತಿ. ಸೇವಂತಿ ಯಾಕನು ನಿಮ್ಮ ಅತ್ತೇನೋ ನಿಮ್ಮ ಅಮ್ಮ ಬಂದವ್ರು ನೋಡು. ಕರಿಯಕಾಯಿನೂ ಕೃಷ್ಣಣ್ಣ ನಾವು ನಿಮ್ಮ ಅಂತಕ್ಕೆ ಹೋಗಿದ್ವಿ ಕಣಮ್ಮ. ಅಲ್ಲಿ ಏನೇನು ಇರಲಿಲ್ಲ, ಅದಕ್ಕೆ ಇಲ್ಲಿಗೆ ಹುಡುಕ್ಯಂಬಂದ್ವಿ. ಬತ್ತೀಯ ಮಂತಕ್ಕೆ? ಅಮ್ಮ ಮಾತಾಡಿಸ್ಬೇಡ್ರಿ, ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಹೋಗೋದು ಕಲ್ಕೊಳ್ರಿ. ಸುಮ್ಮನೆ ನಮಗೆ ಯಾಕೆ ನಿಮ್ದು ಹಾಳು ಮಾಡಕ್ಕೆ ಬರ್ತೀರಾ? ನಮ್ಮ ಪಾಡಿಗೆ ನಾವು ಹೆಂಗೆ ಇದ್ದೀವಿ. ನನ್ಗಂತೂ ಈಗಳಮ್ಮ ನೀನು ಬಿಟ್ಟು ಹೋದಾಗಿಂದಲೂ ಉಂಡಿ ಸಮಾಧಾನ ಆಗಿಲ್ಲ, ತಿಂದಿದ್ದು ಸಮಾಧಾನ ಆಗಿಲ್ಲ. ಹೊಂಡ್ಕೊಂಡು ಗನವ ಭೀಮಾಗಿದ್ದೆ. ಈಗೆಲ್ಲ ನಾ ಕೃಷ್ಣಜ್ಜ ಯಾಕೆ ಹಿಂಗೆ ಸಣ್ಕಾಗಿದ್ಯಾ ಅಂತ ಕೇಳ್ತಾರೆ ಎಲ್ಲಾನ ಊರಾಗೆಲ್ಲಾನ. ಯಾಕ ಬೂಲ್ ಬಡವಾದಪ್ಪ ಅಂತಾರೆ. ಅದಕ್ಕೇನೆ ನನಗೆ ಊಟ ಸೇರಲ್ಲ ಏನಿಲ್ಲ. ಈ ವಜ್ಗೂ ಕೈ ಓಟು ನೋಡುತ್ತಾ ಅಡುಗೆ ಮಾಡೋಕ್ಕಾಗಲ್ಲ. ದರಿದ್ರಗಳು ಬೇವರ್ಸಿ ಮುಂದೆ ಹೊಲ್ಕ ಕೆಲಸ ಮಾಡೋದು. ನಿನ್ನ ನಂಬಳು ಯಮ್ನೆ ಒಳ್ಳೆಳಲ್ಲ ಕಣಮ್ಮ. ನೀನು ಹಂಗಾನೆ ಇಲ್ಲಿ ಬಂದಾಗಿಂದಾನು ಯಾವುದು ತಪ್ಪು ಮಾಡಿಲ್ಲ, ಏನಿಲ್ಲ. ಅಲ್ಲೇನು ತಪ್ಪು ಮಾಡಿದ್ದೋ ಏನೋ ಗೊತ್ತಿಲ್ಲ, ಆದರೆ ಇಲ್ಲಿಗೆ ಬಂದಾಗಿಂದಾನು ಏನಂತ ಕೆಲಸ ಮಾಡಿಲ್ಲ ಕಣಮ್ಮ. ಸುಮ್ಮನೆ ನಿನ್ನ ಅನ್ಬಾರ್ದು. ಇವತ್ತು ಒಂದರ ಭಯಕ್ಕೆ ಉಳ್ಬಿಡ್ಬೇಕು. ಅದರಿದ್ರದವಳು ನಂಬ್ಕೊಂಡು ಹೋಗಿದ್ಕೆ ನಾ ಇವತ್ತು ಚಂದಕ್ಕೆ ಅನ್ಬೋಸಿವಿ. ಒಳ್ಳೆಳಲ್ಲ ಕಣಮ್ಮ ಅವಳು. ಹೊಲ್ಕ ನನ್ನ ಮುಂದೆ ಬುದ್ಧಿನೇ ಸರಿ ಇಲ್ಲ. ಅದಕ್ಕೆ ಅವನು ಗಿರಿಧರನು ಬೋಲ್ ಬೇಜಾರಾಗ್ಯವನಿ. ಒಂದೆರಡು ದಿನ ನಮ್ಮ ಅಣ್ಣ ನಮ್ಮ ಅದಕ್ಕೆ ತೆಗಿರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಎಲ್ಗೂ ಅದಕ್ಕೆ ಅಂಪ್ರಾಯ ಬಾ ಮಂತಕ್ಕೆ ಮಾತಾಡೋಣ ಅಂತಕ್ಕೂ ಮಾತಾಡ್ತೀವಿ. ಏನೋ ತಪ್ಪಾತು ಕಣಪ್ಪ, ಇದೊಂದು ಸತಿಗೆ ಸಂಸು, ಇನ್ಮೇಲಿಂದ ನಿಮ್ಮ ಜೊತೆಗೆ ಇರ್ತೀವಿ ಕಣ ಅಂತ ಹೇಳ್ತೀನಿ. ನನಗೂ ಈಗ ಕೈ ಯಾತನ ಮಾಡೋಕ್ಕಾಗಲ್ಲ, ಒಂಥರ ಸೇಕಾದಂಗೆ ಆಗ್ತವೆ. ಯಾತನ ತಪ್ಪಲೆ ಹಿಡ್ಕೊಂಡ್ರೆ ಹಂಗೆ ಬಿಡ್ತವೆ. ಮಾಡೋಕ್ಕಾಗಲ್ಲ, ಮುದ್ದೆ ಅದು ಕೊಟ್ಟೋಕ್ಕಾಗಲ್ಲ, ಸಾರು ಮಾಡೋಕ್ಕಾಗಲ್ಲ, ಏನಿಲ್ಲ. ಅದಕ್ಕೇನೆ ನನಗೆ ಸುಮ್ಮನೆ ನಿಮ್ಮ ಜೊತೆಗೆ ಇರ್ತೀವಿ ಕಣಮ್ಮ. ಏಳು ಕೆಂಪ್ರಾಯಿಗೆ ನೀವು ಆವಾಗ ಸುಮ್ಮನೆ ಹೇಳ್ತಾ ಜಗಳ ಮಾಡ್ಕೊಂಡು ಹೋದ್ರೆ ಹೇಳತ್ತ. ಅದಕ್ಕೆ ಮತ್ತೆ ನೋಡ್ಕೊಂಬರ್ಗೆ ಬೆಲೆ ಇರಲ್ಲ ಅಂತ ಹೇಳೋದು. ಎಲ್ಲ ಇರೋರ ಮೇಲೆ ಬೋಲ್ ಆಸೆ ಪಡ್ತೀರ. ಹತ್ರದಾಗಿರೋರ್ಗೆ ಹಂಗೆ ಮತ್ತೆ ಆಸೆ ಇರಲ್ಲ ನೋಡು. ನೀವು ಎಷ್ಟು ಇದು ಮಾಡ್ತೀರ ಹೇಳು. ಆವಾಗ ಸುಮ್ಮನೆ ಉಂಡ್ಕೊಂಡು ಎಲ್ಲಿ ನಿಮ್ದಿರುತ್ತೆ ಅಲ್ಲಿ ನಿಮ್ಮದೇ ಗಿರಾಮ ಅಂಬಲ್ಲ. ವಯಸ್ಸು ಹೋದ್ಮೇಲೆ ನಿಮಗೆಲ್ಲ ಅಲ್ಲ ಕಣಜ್ಜ, ನಿನ್ನ ಕಿವಿಗಳವೆಲ್ಲ ತಗೊಂಡಾಗ ಅವಳಿಗೆ ಕೊಡೋ ಅಂಥದ್ದೇನು ಬಂದಿತ್ತಜ್ಜ ನಿನಗೆ ಗೊತ್ತಾಗಲ್ವೇ? ಅವ್ರಿಗೆ ಗೊತ್ತಾದರೆ ನಾಳೆ ಹೊತ್ನಾಗ ನನಗೆ ತಿಂಬಕ್ಕಿಕ್ತಾರೆ, ನಾನು ನೋಡ್ಕೊಂತಾರೆ, ನನಗೆ ಬೆಲೆ ಕೊಡ್ತಾರೆ ಅಂತ ಹೇಳಿ ಸ್ವಲ್ಪನಾದರೂ ಯೋಚನೆ ಮಾಡ್ಬೇಕತ್ತಾನೆ ನೀನು. ನಾನಂತೂ ನಾನು ಇವತ್ತೇನ ನಂಬಿರಲಿಲ್ಲ. ಆ ಮಾಮನ ಮೇಲಂತೂ ಬೋಲ್ ನಂಬಿಕೆ ಇಕ್ಕಿದ್ದೆ. ನಮ್ಮ ಮಾಮ ಬೋಲ್ ಒಳ್ಳೇದು ಅಂತ ಹೇಳಿ ನಿನ್ನ ಮೇಲೆ ಬೋಲ್ ನಂಬಿಕೆ ಇಕ್ಕೊಂಡಿದ್ದೆ ಕಣ್ಮಾಮ. ಆದರೆ ನೀನು ಮಾಡಿರೋ ಕೆಲಸಕ್ಕೆ ಇನ್ನಿಲ್ಲೋಡು, ನಿನಗೆ ಮಾತ್ರ ನನ್ನ ಕೈಯಾರೆ ನಾನು ಮಾಡಿರೋದನ್ನ ಇನ್ಯಾವತ್ತೂ ನೀವೊಂದು ತುತ್ತು ಹೋಳಿಕ್ಬಾರ್ದು ಅನ್ನಿಸ್ಬಿಡ್ತು. ಅಷ್ಟು ಸಿಟ್ಟು ಬಂದ್ಬಿಡ್ತು ನೀನು ಮಾಡಿರೋ ಕೆಲಸಕ್ಕೆ. ನಾನು ಹಂಗೇನೆ ನಮ್ಮ ಮಾಮ ಅಂಥದ್ದಲ್ಲ, ನಮ್ಮ ಮಾಮ ಎಂತ ಚೆನ್ನಾಗಿ ನೋಡ್ಕೊಂಬತ್ತೆ, ನಮ್ಮ ಮಾಮ ಒಳ್ಳೇದು ಅಂತ ಹೇಳಿ ನಾನು ನಿನ್ನ ಮೇಲೆ ಎಷ್ಟು ನಂಬಿಕೆ ಇಕ್ಕೊಂಡಿದ್ದೆ. ಯಪ್ಪ, ಇವತ್ತು ನಮ್ಮ ತವ್ರ ಮನೆಯವ್ರ ಮೇಲೆ ಎಷ್ಟು ಆಸೆ ಇತ್ತು, ನಮ್ಮ ಅಣ್ಣವ್ರ ಮೇಲೆ ಆಸೆ ಇಲ್ಲ ನನಗೆ. ನಮ್ಮ ಮಾಮ ಒಳ್ಳೇದು ಅಂತ ನಾನು ಎಷ್ಟು ಆಸೆ ಇಕ್ಕೊಂಡಿದ್ದೆ ಶಾರದಕ್ಕಯ್ಯ. ಆದರೆ ಈ ಅಜ್ಜ ಮಾಡಿರೋ ಬದುಕಿಗೆ ನನಗೆ ಅಷ್ಟಿಷ್ಟು ಸಿಟ್ಟು ಬರಲಿಲ್ಲ ಬಿಡು. ನಾನೀಗ ನನ್ನೇನು ಕೇಳಬೇಡ್ರಪ್ಪ. ನೀವು ಏನು ಕೇಳೋದಿದ್ರೆ ನಿನ್ನ ಮಗನ ಕೇಳ್ರಿ. ನಿನ್ನ ಮಗನ ಕೇಳ್ಕೊಂಡು ಬರ್ರಿ. ನಾನೀಗ ನಿನ್ನ ಮಗ ಮಾಡಿಕ್ಬೇಕು. ನಮ್ಮ ಅಪ್ಪ ನಮ್ಮಮ್ಮ ಬಂದವ್ರೆ ಅಂತ ನಿನ್ನ ಮಗ ಹೇಳಿ ನಿನ್ನ ಮಗನ ಮಾತು ಮೀರಲ್ಲ. ನಾನು ಹಂಗೆ ನನ್ನ ಗಂಡನ ನಾನು ಇವತ್ತು ನನ್ನ ಗಂಡ ಹೇಳ್ದಂಗೆ ಕೇಳ್ತೀನಿ. ಮನ್ನೀಗ ನಾನು ಅವ್ನ ಗಿರಿಧರನ್ನು ಮಾತಾಡಿಸ್ತೇನೆ. ನಮ್ಮ ಅಯ್ಯ ಬೈತು, ನೀನು ಮಾಡಿರೋದೆಲ್ಲ ಮರ್ತೇ ಇದೆಯಾ ನೀನು? ಅವ್ರು ನಿನಗೆ ಎಂಥ ಕೆಲಸ ಮಾಡಿರೋ ಅದನ್ನೆಲ್ಲ ಮರ್ತಿದೆಯಾ ಅಂತೇಳಿ ಬೈತು. ಅದಕ್ಕೆ ಮಾತಾಡಿಸ್ಬೇಡ ಅಂತ ನಾನು ಮಾತಾಡ್ಸಲ್ಲ ಅಷ್ಟೇ. ನನ್ನ ಗಂಡನ ಮಾತು ಮೀರಲ್ಲ. ಇವಾಗ ನೀವು ಬತ್ತೀರಾ ಕೇಳ್ಕೊಂಬರ್ರಿ ನಿನ್ನ ಮಗನ ಅಷ್ಟೇ. ನನ್ನ ಗಂಡನ ಇವತ್ತು ಇಲ್ಲ ಮಾಡಿಕ್ಕು, ನೀನು ಅವ್ರನ್ನ ನೋಡ್ಕ್ಯ ಅಂತ ಹೇಳಿ ನಿನಗೆಲ್ಲ ಏನಾದನ ಹೇಳಿರಿ, ನನಗೆ ಹೇಳಿರಿ ನನ್ನ ಗಂಡ. ನಾನು ಇವತ್ತು ನನ್ನ ಗಂಡನ ಮಾತು ಮೀರಲ್ಲ. ಮಾಡಿಕ್ತೀನಿ, ಮಾಡಿಕ್ಕಲ್ಲ ಅಂತಲ್ಲ ಮಾಡಿಕ್ತೀನಿ. ಏನು ಮಾಡೋಣ, ನಮ್ಮ ಬುದ್ಧಿ ಇಲ್ದಲ್ಲ ಇಂಥ ಕೆಲಸ ಮಾಡ್ಕೊಂಡ್ವಿ. ಬುದ್ಧಿ ಇದ್ದಿದ್ರೆ ಇದೆಲ್ಲ ಮಾಡ್ಕೊಂತಿರ್ಲಿಲ್ಲ ಕಣಮ್ಮ ಸೇವಂತಿ. ಏನು ಮಾಡೋಣ, ಕ್ಯಾಂಪ್ರ ಇನ್ನ ಹತ್ರ ಮಾತಾಡೋಕೆ ನಮಗೆ ಮಾಕ ಇಲ್ಲ.
ನಿನ್ನ ಹತ್ರ ಮಾತಾಡೋಕ್ಕೂ ನಮಗೆ ಮಾಕಿಲ್ಲ. ಏನು ಮಾಡ್ತೀಯ? ಇವಾಗ ನನಗೆ ಕೈ ನಡುಗ್ತವೆ. ನನಗೆ ನೋಡಿಲಿ ಒಂಥರ ಕೈಯೆಲ್ಲ ಶೇಕಾದಂಗೆ ಆಗ್ತವೆ ಕಣಮ್ಮ. ತಡ್ಕಮ್ಮಕ್ಕಾಗ್ತಾ ಇಲ್ಲ. ಅದಕ್ಕಾಗಿನ ಪ್ಲೀಸ್ ಕಣಮ್ಮ, ನೀನು ಏನಾನ ಮಾಡಿ ನಮ್ಮನ್ನ ನಿಮ್ಮ ಮನೆಯಾಗಿ ಇಕ್ಕ. ಈಗಳತ್ತೆ ನೀವೇನು ಮಾತಾಡೋದಿದ್ರು ನಿನ್ನ ಮಗಂತ ಮಾತಾಡ್ರಿ, ನನ್ನ ಹತ್ರ ಬಂದು ಮಾತ್ರ ಬಲವಂತ ಮಾಡಬೇಡ್ರಿ ಅಷ್ಟೇ. ಅವ್ರು ಒಪ್ಕೊಂಡ್ರಿ. ಈಗ ನಾನೇನೋ ರೆಡಿ ನಿಮ್ಮ ಮಗೆ ಹೇಳ್ದಂಗೆ ಕೇಳೋದು. ನಾನು ಎಲ್ಲ ನಿಮ್ಮ ಮಗೆ ಹೇಳ್ದಂಗೆ ಕೇಳೋದು. ಇಲ್ಲ ಕಣಮ್ಮ, ಅವ್ನಿಗೆ ಯಾಕೆ ಗೊತ್ತಾಗುತ್ತೆ? ಅವ್ನಿಗೆ ಯಾತು ಗೊತ್ತಾಗಲ್ಲ. ನೀನು ಹೇಳ್ದಂಗೆ ಕೇಳೋದು ಅವನು. ನೀನು ಹೇಳ್ದಂಗೆ ಕಣಮ್ಮ ಅವ್ನು ಕೇಳೋದು. ನೀನು ಒಪ್ಕೊಂಡ್ರೆ ಅವ್ನು ಒಪ್ಕೊಂತಾನೆ ಕಣಮ್ಮ. ಹೆಂಗ್ ಮಾಮ ಗೊತ್ತಾಗಲ್ಲ ಅಂತೀಯ? ಗೊತ್ತಾಗ್ದಲೆ ವ್ಯಾಪಾರ ಮಾಡ್ತಾರೆ. ಅವ್ರು ಇವತ್ತು ಎಷ್ಟು ವ್ಯಾಪಾರ ಮಾಡ್ತಾರೆ ಎಂಬುದು ನಿನಗೇನೋ ನಂಗೆ ಗೊತ್ತೇ. ನನಗೆ ಯಾಕೆ ಇವತ್ತು ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅದು ಹೆಂಗೆ ಗೊತ್ತಾಗಲ್ಲ ಅಂತೆ ನನ್ನ ಗಂಡಿಗೆ? ನೋಡು ಹೆಂಗೆ ಮಾತಾಡ್ತೀರಾ? ಗೊತ್ತಾಗಲ್ಲ ಅಂತ ಹೇಳ್ತಿರಲ್ಲ. ಗೊತ್ತಾಗಲ್ಲ ಅಂತಂದ್ರೆ ನಮ್ಮ ಮನ್ಸಿಗೆ ಎಷ್ಟು ಬೇಜಾರಾಗಣ. ಅವ್ರಿಗೆ ಗೊತ್ತಾಗಲ್ಲ ಅಂತ ಹೇಳ್ತಿರಲ್ಲ, ನಿಮ್ಗೆ ಹಿಂಗೆ ಹೇಳಕ್ಕೆ ಮನ್ಸು ಹೆಂಗಾದ್ರೂ ಬರುತ್ತೆ ಹೇಳ್ರಿ? ನೋಡಕಶ ಅದಕ್ಕೆ ಹೆಂಗೆ ಮಾತಾಡ್ತಾರೆ. ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾತಾಡಬಾರ್ದು ಕೃಷ್ಣಣ್ಣಯ್ಯ, ಹಂಗಂದ್ರೆ ಸಿಟ್ಟು ಬರೋಕ್ಕಿಲ್ವೇ? ಹಿಂಗ ಇವ್ರಿಂತ ಮಾತಾಡೋದಕ್ಕೆ ಮೈಯೆಲ್ಲ ಉರಿಯುತ್ತೆ. ನನ್ನ ತಗೇನೋ ಮಾತಾಡಬೇಡ್ರಿ, ಹೋಗ್ರಿ ಸುಮ್ಮನೆ. ನಂತ ಮಾತಾಡಬೇಡ್ರಿ ನೀವು. ನನ್ನ ಹತ್ರ ಏನೋ ಕೇಳೋದು ಬೇಡ್ರಿ, ಹೇಳೋದು ಬೇಡ. ನಿನ್ನ ಮಗಂತಾಗ ಏನು ಮಾತಾಡಿದ್ರೆ ಅವ್ರ ಮಾತಾಡ್ರಿ, ಏನನ್ನ ಕೇಳ್ರಿ. ನನ್ನ ತಾಗ ಮಾತ್ರ ಗೊತ್ತಾಗಲ್ಲ ಅಂತ ಅವ್ರ ತಾಗ ಹೇಳ್ರಿ. ನಿನಗೆ ಗೊತ್ತಾಗಲ್ಲ, ಎಲ್ಲ ಅವಳದೇ ನಡೆಯೋದಂತ ನಿನ್ನ ಮಗಂತಾಗೆ ಹೇಳ್ರಿ. ನಿಂಗಳಪ್ಪ ನಾನು ಹೇಳಿರಿ ಸುಮ್ಮನೆ ಜಗಳ ತಂದಿಕ ಕೇಳ್ತಾಳೆ ಅಂಬೋದು ಬೇಡ. ನಿಮ್ಗೆ ಹೆಂಗೆ ತಿಳಿತೈತೆ ನೀವು ಹಂಗೆ ಮಾತಾಡ್ರಿ. ಹೋಗಿ ನಿನ್ನ ಮಗಂತ ಮಾತಾಡೋಗ್ರಿ. ನಡಿಯಪ್ಪ, ಅವನೇ ಬರಲಿ, ಅವನ ತಾಗೆ ಮಾತಾಡ. ನೀನೇನು ಮಾಡೋಣ? ಅವ್ನಿಗೂ ಬಾರೋ ಅಂದ್ರೆ ಅವ್ನಿಗೂ ಬರೋಕ್ಕೆ ಮಾಕಿಲ್ಲ ಪಾಪ. ಏನು ಮಾಡ್ತೀಯಪ್ಪ ಇವಾಗ? ನಮ್ಗೆ ಅಂತ ಮಾತಾಡೋಕ್ಕೆ ಮಾಕಿಲ್ಲ. ಬಾ, ಇನ್ನೇನು ಮಾಡೋಕ್ಕಾಗುತ್ತೆ? ಬಾ. ನಾವು ವಯಸ್ಸಾಗೈತೆ ಬಿಡು ಅಂತ ಜಾಸ್ತಿನ ಅತಿಯಾಗಿ ನೋಡ್ಕೊಂತೀವಲ್ಲ, ಅದು ನಮಗೆ ತಿರುಕೆಂಬುತ್ತೆ. ಇವಾಗ ಏನಿದ್ರು ಒಂದೇಟು ಗಡ್ಸಾಗಿದ್ರೆ ಮಾತ್ರ ಇವಾಗಿನ ಕಾಲ. ನಾವು ಹಂಗೆ ಹಿಂಗೆ ಅಂತೇಳಿ ಒಳ್ಳೆ ಮಾತನ್ನ ಬೆಲೆ ಕೊಟ್ಟು ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿರೋಣ ಅಂತ ಹೋದ್ರೆ ಇವಾಗ ಒಳ್ಳೇದಕ್ಕೆ ಕಾಲನೇ ಇಲ್ಲ. ಒಳ್ಳೇದಕ್ಕೆ ಕಾಲ ಇಲ್ಲ ಅಂದಮೇಲೆ ಒಳ್ಳೆ ರೀತಿ ಇರಬಾರ್ದು. ಹೇಳು, ಒಳ್ಳೇದಕ್ಕೆ ಕಾಲ ಇಲ್ಲ ಅಂದಮೇಲೆ ಒಳ್ಳೆ ರೀತಿಯಾಗಿ ಇರಬಾರ್ದು. ನಾನು ಹಂಗೆ ನನ್ನ ಗಂಡನ ಹೆಂಗೆ ನೋಡ್ಕೊಂತಿದ್ದೆ ಸೇವಂತಿ. ಇವತ್ತು ಎಂಥ ಕೆಲಸ ಮಾಡೋದ ಮನೆಯಾಳ? ಈಗಳಮ್ಮ ದಿನ ಬೆಳಗ್ಗೆ ಎದ್ದಾಳ್ತಿಲ್ಲ, ಸ್ನಾನ ಮಾಡೋಕ್ಕೆ ಬಟ್ಟೆ ಎಲ್ಲ ತಕ್ಕೊಡ್ತಿದ್ದೆ, ಬಟ್ಟೆ ಎಲ್ಲ ಐರನ್ ಮಾಡ್ಕೊಡ್ತಿದ್ದೆ, ತಿಂಡಿ ಊಟ ಹೆಂಗೆ ನೋಡ್ಕೊಂತಿದ್ದೆ ಬಿಡು, ಎಲ್ಲ ಕೆಲಸ ಮಾಡಿಸ್ತಾನಲ್ಲ ಅಂತೇಳಿ. ಜಾಸ್ತಿ ಯಾರು ನಾನು ಅತಿಯಾಗಿ ಪ್ರೀತಿ ಮಾಡೋದು, ಅತಿಯಾಗಿ ಹಚ್ಕೊಂಬಕ್ಕೆ ಹೋಗೋದು ಇದೆಲ್ಲ ಮಾಡಬಾರ್ದು. ಅವರಿಂದಲೇ ನೋವು ನಮಗೆ ಅಲ್ಲ. ನೋಡಿ ಇವರು ಇವಾಗ ಬಂದು ನಾನು ಕೇಳ್ತಾ ಇರೋದು. ನಂದೇನಿಲ್ಲ ಅಯ್ಯಪ್ಪ, ನನ್ನ ಬೈತ್ ಮೊನ್ನೆ ಅವನು ಮಾತಾಡ್ಸಿದ್ಕೆ ನೀನು ಮಾಡಿರೋದಾಲೆ ಮರ್ತು ಬಿಟ್ಟಿದ್ಯಾ ಸೇವಂತಿ ಅಂತ ನನ್ನ ಹತ್ರನೇ ಜಗಳ ಮಾಡ್ತು. ಅದಕ್ಕೇನೆ ನಾನು ಮಾತಾಡ್ಸಲ್ಲ ಕಣಕ್ಕ. ಅಯ್ಯಪ್ಪ ಹೇಳಿರ್ ನೋಡ್ಕೊಂತ ಅಯ್ಯಪ್ಪ ಹೇಳಿಲ್ಲ ಅಂದ್ರೆ ನಾನು ಮಾತಾಡ್ಸಕ್ಕೆ ಹೋಗಲ್ಲ. ಇವ್ರು ಮಾಡಿರೋ ಇದಕ್ಕೆ ಥೂ, ನಮ್ಮ ಮಾಮಂತೂ ಥೂ ಎಂಥ ಕೆಲಸ ಮಾಡತ್ತು ಗೊತ್ತೇ. ನಾನಂತೂ ಅದು ನೆನೆಸ್ಕೊಬಿಟ್ರೆ ನನಗೆ ಅಷ್ಟಿಷ್ಟು ಸಿಟ್ಟು ಬರೋಲ್ಲ ಕಣಕ್ಕ. ಅದನ್ನ ಯಾವತ್ತು ಮರಿಬಾರ್ದು ನಾನು, ಮಂಗಾಗುತ್ತೆ. ವಯಸ್ಸಾದ್ಮೇಲೆ ಹಂಗಿರ್ಬೇಕು. ಇಲ್ಲದ ಥರ ಮಾಡಿದ್ರೆ ಹಿಂಗೆ ಮತ್ತೆ ಆಗೋದು. ಎಷ್ಟಿದ್ದು ಮಾಡಿದ್ರೆ ಹೇಳಿ ಇವ್ರು ಒಳ್ಳೆಯರಲ್ಲ. ಏನೇ ಅಂದ್ರೂ ಹೆಂಗೆ ಬಾಯಿಗೆ ಬಂದಂಗೆ ಮಾತಾಡೋದು, ಹೆಂಗೆ ಅಂಬೋದು ಮಾತಾಡೋದು ಹೆಂಗೆ ಮಾಡಿದ್ರೆ ಇಂಥ ಮಾಡಿರಿ ಅಂತರ್ಗಾಗ್ಲಿ ಸಿಟ್ಟು ಬರುತ್ತೆ ನೋಡಕ್ಕ. ಈಗಳಪ್ಪ ತಿರು ನೋಡ್ಕೊಂಬಲಿಲ್ಲ ಅಂದರೆ ಅಯ್ಯೋ ನೋಡ್ಕೊಂಬಲ್ಲಪ್ಪ ವಯಸ್ಸಾಗಿರೋರ್ನ ಹಂಗೆ ಕೈ ಬಿಟ್ಟವ್ರೆ. ನನ್ನ ಮಗ ಆಗಿ ನೋಡಪ್ಪ ಇಷ್ಟೊಂದು ದುಡಿತಾನೆ. ಇವಾಗ ನಮ್ಮ ಅಯ್ಯಪ್ಪ ದುಡಿಯೋದು ಕಾಮತ್ತೆ ಎಲ್ಲರಿಗೂ. ನಮ್ಮ ಅಯ್ಯಪ್ಪ ಅವಾಗ ಕಷ್ಟಪಡೋದು ಯಾರಿಗೂ ಕಾಮತಿರ್ಲಿಲ್ಲ. ಈಗ ಕಷ್ಟಪಡೋದು ಕಾಮಲ್ಲ. ನಮ್ಮ ಅಯ್ಯಪ್ಪ ಎಷ್ಟು ಕಷ್ಟಪಡ್ತೈತೆ. ಯಾವುದೋ ಒಂದು ದೇವ್ರು ನಮ್ಗೊಂದು ದಾರಿ ತೋರಿಸ್ತಾ, ಏನೋ ನಾವು ಬುದ್ಧಿವಂತಿಕೆಯಿಂದ ನಮ್ಮ ಅಯ್ಯಪ್ಪ ಏನೋ ಬುದ್ಧಿವಂತಿಕೆಯಿಂದ ದುಡಿತೈತೆ ಅಂಬೋದೊಂದಿಷ್ಟು ಇಲ್ಲ. ಜನ ಒಟ್ಟೂರಿಗೆ ಮಾತಾಡ್ತಾರೆ ಕಣ ಶಾರದಕಯ್ಯ. ನೋಡಿ ಇವಾಗ ಇವ್ರು ಬಂದು ಎಷ್ಟಿದ್ದು ಮಾಡ್ತಾರೆ. ಅವನ ಮೇಲೆ ಇರೋ ಆಸೆ ನಮ್ಮ ಅಯ್ಯಪ್ಪನ ಮೇಲೆ ಇಲ್ಲ. ನಮ್ಮ ಅಯ್ಯಪ್ಪ ಎಷ್ಟು ಆಸೆ ಮಾಡುತ್ತೆ, ಎಷ್ಟು ಇದು ಮಾಡುತ್ತೆ. ನಮ್ಮಪ್ಪ ನಮ್ಮಮ್ಮಯ್ಯ ಅಂತೇಳಿ ಎಷ್ಟು ಬೆಲೆ ಗೌರವ ಇಟ್ಕೊಂಡಿತ್ತು, ಅದನ್ನ ಕಳ್ಕೊಬಿಟ್ರಿ ಇವರು. ಯಾರು ಹಿಂಗೆ ಮಾಡಬಾರ್ದು. ಹೇಳಮ್ಮ, ಒಳ್ಳೆ ಕೆಲಸ ಮಾಡೋದಕ್ಕೆ ಒಳ್ಳೆ ತಂದಾಗಿದ್ದಕ್ಕೆ ದೇವ್ರು ಅಂತೂ ತನ್ನ ಕೊಟ್ಟಾನೆ. ತಂದೆ ತಾಯಿ ನೋಡ್ಕೋಬೇಕು. ತಂದೆ ತಾಯಿ ಅಂತ ಬೆಲೆ ಗೌರವ ಕೊಡೋದಕ್ಕೆ ಅವನಿಗೂ ದೇವ್ರು ಅಂತೂ ತನ್ನ ಕೊಟ್ಟಿರೋದು. ಇಲ್ಲಾಂದರೆ ಇವಾಗ ಲೆಕ್ಕಕ್ಕೆ ನೀವು ನೋಡ್ಕೊಂಬತ್ತೆ, ನೀವು ನೋಡ್ಕೊಂಡಿದ್ದಕ್ಕೆ ದೇವರು ಅಂತೂ ತನ್ನ ಕೊಟ್ಟವನು. ತಂದೆ ತಾಯಿ ಆಶೀರ್ವಾದ ಅಂಬೋದಿಕ್ಕೆ ಮತ್ತು ಹಿರಿಯರ್ನು ಎಲ್ಲ ಯಾರು ನೋಡ್ಕೊಂಡು ತಂದೆ ತಾಯಿನ ಯಾರು ನೋಡ್ಕೊಂತಾರೆ ಅವ್ರು ಚೆನ್ನಾಗಿರ್ತಾರೆ. ಅವರು ನೀವು ಇದಕ್ಕೆ ಹೆಂಗಿರುತ್ತೆ ಅವ್ರು ಅದಕ್ಕೆ ಹೆಂಗಾಗಿರೋದು ಕಣ್ಣು ಹೆಂಡ್ತಿ. ಅದನ್ನ ಯೋಚನೆ ಮಾಡ್ಕೊಂಡು ಇದ್ರೆ ಸಾಕಷ್ಟೇ. ನಮ್ದೇನಿಲ್ಲ ವೀಕ್ಷಕರೇ. ನನ್ನ ಗಂಡ ಒಪ್ಪಿ ನಮ್ಮ ಅಪ್ಪ ನಮ್ಮ ನೋಡ್ಕೊಂಡು ನೀನು ಅಂತ ಹೇಳಿ ನನ್ನ ಗಂಡ ಒಪ್ಪಿದ್ರೆ ನಾನು ರೆಡಿನೇ. ಇವಾಗ ನಾನು ಇವ್ರನ್ನ ಬಿಡ್ಕೊಂಬನ ಮತ್ತು ಅವರು ನನ್ನ ಬೈಯನ ಯಾಕೆ ಅವ್ರನ್ನೇ ಕೇಳ್ಕೊಂಡು ಅವ್ರು ಬರಲಿ ಅಷ್ಟೇ. ಅವ್ರ ಮಗನ ಕೇಳ್ಕೊಂಬ್ಲಿ ಅವಳು. ಇವಾಗ ಅವರು ನಮ್ಮ ಅಯ್ಯಪ್ಪ ಅಪ್ಪ ಅಮ್ಮ ಅಂದರೆ ಇಷ್ಟು ಬೆಲೆ ಗೌರವ ಕೊಡೋದು. ಇವ್ರು ಮಾಡಿರೋ ಇದಕ್ಕೆ ಅಯ್ಯಪ್ಪಗಂತರ ಬೇಜಾರಾಗ್ಬಿಟ್ಟೈತೆ. ಏನಂದ್ರೆ ನಾವು ಅಪ್ಪ ನಮ್ಮ ನೋಡ್ಕೋಬೇಕು. ನಾವು ಅಪ್ಪ ಎಂದೇ ಆಗಲಿ ತಂದೆ ತಾಯಿ ಆಶೀರ್ವಾದ ಇರಬೇಕು. ತಂದೆ ತಾಯಿ ಚೆನ್ನಾಗಿ ನೋಡ್ಕೊಂಡ್ರೆ ನಮಗೂ ಒಳ್ಳೇದಾಗುತ್ತೆ ಅಂತ ಒಳ್ಳೆ ಮನಸ್ಸು ನನ್ನ ಗಂಡಂದು. ಇವತ್ತು ಹಂಗಾಗಕ್ಕೆ ದೇವ್ರಂತೂ ತನ್ನ ಕೊಟ್ಟಿರೋದು, ಅವ್ರನ್ನ ಕಾಪಾಡಿರೋದು. ತಂದೆ ತಾಯಿನ ಯಾರು ನೋಡ್ಕೊಂಡು ಯಾರು ಚೆನ್ನಾಗಿ ನೋಡ್ಕೊಂತಾರ ಅವ್ರನ್ನ ದೇವರು ಯಾವತ್ತೂ ಕೈ ಬಿಡಲ್ಲ. ಎಲ್ಲೋ ಅಂತ ಅನ್ನ ಕೊಟ್ಟು ಯಾವತ್ತೂ ಒಳ್ಳೇದು ಮಾಡ್ತಾನೆ. ತಂದೆ ತಾಯಿಗೆ ನೋವು ಮನಸ್ಸಿಗೆ ನೋವು ಮಾಡಿದ್ರೆ ಮಾತ್ರ ಯಾವತ್ತೂ ಉದ್ಧಾರ ಆಗಲ್ಲ. ನೋಡ್ರಿ ಅವ್ರು ಹೆಂಗೆಲ್ಲ ಇದು ಮಾಡಿರೋ ಅವ್ರಿಗೆ ಅವ್ರು ಮಾತ್ರ ಉದ್ಧಾರ ಆಗಲ್ಲ. ನನ್ನ ಗಂಡಗೆ ಅದಕ್ಕೆ ಮತ್ತು ದೇವ್ರು ಅಂತೂ ತನ್ನ ಕೊಟ್ಟಿರೋದು. ಅವ್ರು ಅದಕ್ಕೆ ಹಂಗಿರೋದು, ಅದಕ್ಕೆ ನಾವು ಹಿಂಗಿರೋದು.
ಅಷ್ಟು ಅರ್ಥ ಮಾಡ್ಕೊಂಡು ನಡೆದ್ರೆ ಸಾಕು. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.